ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯ ಕೊಲೆ ಮಾಡಿರುವಂತ ಪ್ರಕರಣದಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇರುವ ಫೋಟೋ ಈಗ ಲಭ್ಯವಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದರು. ದರ್ಶನ್ ಬಂಧನದ ಬಳಿಕ ಪವಿತ್ರಳನ್ನ ಸ್ಟೇಷನ್ಗೆ ಪೊಲೀಸರು ಕರೆತರ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಸೊ ಠಾಣೆಯಲ್ಲಿ ಪವಿತ್ರ ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಫೋಟೋವನ್ನ. ಇದು ಪೊಲೀಸ್ ಸ್ಟೇಷನ್ನಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕಣ್ಣೀರನ್ನ ಹಾಕಿದ್ದು. ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯ ಕೊಲೆ ಮಾಡಿದ ನಂತರ ಠಾಣೆಗೆ ದರ್ಶನನ್ನ ಕರೆತಂದ ನಂತರ ಮತ್ತೆ ಪವಿತ್ರ ಗೌಡ ಅವರನ್ನು ಕೂಡ ಠಾಣೆಗೆ ಕರೆತಂದಾಗ ಕಣ್ಣೀರು ಹಾಕಿದಂತಹ ದೃಶ್ಯ ಇದು. ಫೋಟೋ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕಣ್ಣೀರು ಹಾಕಿದ್ರು ಪವಿತ್ರ ಗೌಡ. ಆ ಸಂದರ್ಭದ ಫೋಟೋ ಇದಾಗಿದೆ. ಹಲವು ರೀತಿಯಾಗಿ ಇವರು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಕ್ಕೋಸ್ಕರ ಕಣ್ಣೀರು ಹಾಕಿದ್ರು, ಅಥವಾ ಈ ಪರಿಸ್ಥಿತಿಯಲ್ಲಿ ನಾವು ಜೈಲಿಗೆ ಬಂದು ಸೇರುವಂಥ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಬಂದು ತಲುಪುವಂಥ ಪರಿಸ್ಥಿತಿಯಲ್ಲಿ ಬಂದ್ವಿ ಅಂತ ಕಣ್ಣೀರು ಹಾಕ್ತಾ ಇದ್ದಿದ್ದು, ಹೆಂಗೋ ಇದ್ದವ್ರು ಇನ್ನೆಂಗೋ ಆದ್ವಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಿದ್ದು, ಹೇಗೆ ಬೇಕಾದರೂ ನೀವು ಹಾಗೂ ವ್ಯಾಖ್ಯಾನವನ್ನು ಮಾಡಿಕೊಳ್ಬಹುದು. ಸದ್ಯಕ್ಕಂತೂ ಇದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದಂತಹ ಫೋಟೋ ಲಭ್ಯವಾಗಿರೋದು. ಯಾವ ಸಂದರ್ಭದಲ್ಲಿ ಅಂತ ಅಂದರೆ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ನನ್ನು ಅರೆಸ್ಟ್ ಮಾಡ್ಕೊಂಡು ಬಂದಾಗ ಪಾತ್ರ ಯಾರದ್ದು ಏನು ಅಂತಂದಾಗ ಅಲ್ಲಿ ಪವಿತ್ರ ಗೌಡ ಅವರದ್ದು ಬರುತ್ತೆ. ಅವರಿಗೆ ಈ ಥರ ಮಾಡ್ತಾ ಇದ್ರು, ವಾಟ್ಸಪ್ಪನ್ನು ಇದು ಚಾಟನ್ನು ಮಾಡ್ತಾ ಇದ್ರು ಅಂಥೇಳಿ, ಇನ್ಸ್ಟಾಗ್ರಾಮ್ನಲ್ಲಿ ಚಾಟು, ಅದಕ್ಕೆ ಮೆಸೇಜ್ ಕೂಡ ಕಳಿಸಿದ್ರು ಅಂದಾಗ ಪವಿತ್ರ ಗೌಡ ಅವ್ರನ್ನು ಇಲ್ಲಿ ಕರೆತರ್ತಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಕ್ರೈಮ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ಸಾಂದರ್ಭಿಕವಾಗಿರುವಂತಹ ಫೋಟೋ ಏನಿದೆ ಆ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಇರುವಂಥದ್ದು ಕರೆಕ್ಟ್, ಓಕೆ. ಹಾಗಿದ್ದಾಗ ಇದು ಪ್ರಶ್ನೆ ಇಲ್ಲಿ ಹಲವು ರೀತಿಯಲ್ಲಿ ಎದ್ದೇಳುತ್ತೆ. ಸರ್ವೇ ಸಾಮಾನ್ಯವಾಗಿ ಪಶ್ಚಾತ್ತಾಪದ ಕಣ್ಣೀರ, ಇಲ್ಲ ಹಿಂಗೆ ಹಾಕ್ಬಿಟ್ವಲ್ಲ, ಹೆಂಗೋ ಇದ್ದವ್ರು ಇಲ್ಲಿ ಬಂದು ಜೈಲು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತ ಕಣ್ಣೀರ, ಯಾವುದನ್ನ ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ಆ ಸಂದರ್ಭವನ್ನ ಹೇಳೋದಾದ್ರೆ? ಅರುಣ್ಣ, ಪಶ್ಚಾತ್ತಾಪದ ಕಣ್ಣೀರು ಅನ್ನೋದು ಅವರ ಮನಸ್ಥಿತಿಗೆ ಬಿಟ್ಟಂತಹ ವಿಚಾರ. ಬಹುಶಃ ಹೊರಗಡೆ ಎಲ್ಲೂ ಕೂಡ ಅಂದರೆ ಪೊಲೀಸ್ ಮೂಲಗಳಿಂದ ಇಲ್ಲ ಆಕೆ ಪಶ್ಚಾತ್ತಾಪವನ್ನು ಪಟ್ಲು, ಎಲ್ಲೋ ಒಂದು ಕಡೆ ಆಗೋಯ್ತಲ್ಲ ಅನ್ನೋ ನಿಟ್ಟಿನಲ್ಲಿ ಕನಿಕರವನ್ನು ಪಟ್ಲು ಅನ್ನೋ ಮಟ್ಟಿಗೆ ಎಲ್ಲೂ ಕೂಡ ಮಾತುಗಳು ಕೇಳಿ ಬಂದಿಲ್ಲ. ಹೀಗಾಗಿ ಪಶ್ಚಾತ್ತಾಪದ ಕಣ್ಣೀರು ಅನ್ನೋದನ್ನು ಈ ಸಂದರ್ಭದಲ್ಲಿ ಡಿಸೈಡ್ ಮಾಡೋದಕ್ಕಿಂತ ಎಲ್ಲೋ ಈಗಾಗೋಯ್ತಲ್ಲ, ನಮಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂತಲ್ಲ ಅನ್ನೋ ನಿಟ್ಟಿನಲ್ಲಿ ಆಕೆ ಕಣ್ಣೀರನ್ನು ಸುರಿಸಿರಬಹುದು ಅನ್ನೋ ಒಂದು ಮಾತುಗಳು ಕೇಳಿಬರ್ತಿದೆ. ಈ ಫೋಟೋ ಏನಿದೆ ಇದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ತೆಗೆದಿರುವಂತಹ ಫೋಟೋ. ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿ ಕರ್ತಂದಂತಹ ಸಂದರ್ಭದಲ್ಲಿ ಇಲ್ಲಿ ರಿಸೆಪ್ಷನ್ನಲ್ಲಿ ಒಂದು ಹೆಸರನ್ನು ಬರೆಸಿ ಯಾರ್ಯಾರನ್ನ ಒಳಗೆ ಕರ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಮಟ್ಟಿಗೆ ಬರೆಸುವಂತಹ ಸಂದರ್ಭದಲ್ಲಿ ಆಕೆಯ ಕಣ್ಣು ಕೆಂಪಾಗಿದೆ, ಕಣ್ಣಿಂದ ಕಣ್ಣೀರು ಬರ್ತಿದೆ. ಅಲ್ಲಿಗೆ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡ್ತಾರೆ, ಮುಂದೆ ಹೇಗೆ, ಮಗಳು, ಅದ್ರ ಜೊತೆಗೆ ತಾಯಿ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಸಾಮಾನ್ಯವಾಗಿ ಮನಸ್ಸಿಗೆ ಬಂದಿರುತ್ತೆ. ಈ ವಿಚಾರಗಳು ದುಃಖವನ್ನು ತಂದಿರಬಹುದು. ಹೀಗಾಗಿಯೇ ಆಕೆ ಪವಿತ್ರ ಗೌಡ ಠಾಣೆಯಲ್ಲಿ ಕಣ್ಣೀರನ್ನು ಸುರಿಸಿರೋದು. ಈ ಫೋಟೋ ಏನಿದೆ, ಈ ಫೋಟೋ ಇದೀಗ ಲಭ್ಯವಾಗಿರೋದು. ಬಹುಶಃ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಬೇಕಾಗುತ್ತೆ, ಮುಂದಿನ ಜೀವನ ಹೇಗೆ, ಮಗಳನ್ನು ನೋಡ್ಕೊಳ್ತಕ್ಕಂಥವ್ರು ಯಾರು, ವಯಸ್ಸಾದ ತಾಯಿಯ ಆರೈಕೆ ಹೇಗೆ, ಹೀಗೆ ಒಂದಷ್ಟು ವಿಚಾರಗಳಿಗೆ ಆಕೆ ಕಣ್ಣೀರನ್ನು ಸುರಿಸಿರಬಹುದು. ಮುಂದಿನ ಜೀವನ ಹೇಗೆ, ಕೊಲೆಗಾರ್ತಿ ಅನ್ನೋ ಪಟ್ಟ ಬರುತ್ತೆ, ಸಮಾಜ ಏನನ್ನುತ್ತೆ, ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳಿಂದ ಆಕೆ ನೊಂದು ಕಣ್ಣೀರನ್ನು ಸುರಿಸಿರಬಹುದು. ಅರುಣ್.